ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಜಪ್ಪ. ಟಿ20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧದ ಮಹತ್ವದ ಪಂದ್ಯಕ್ಕೆ ಭಾರತ ಸಜ್ಜಾಗುತ್ತಿದೆ. ಇವತ್ತಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಸಣ್ಣ ಆತಂಕವನ್ನ ಮೂಡಿಸಿರುವಂಥದ್ದು. ಈ ವಿಶ್ವಕಪ್ನ ಅತಿ ದೊಡ್ಡ ಅಚ್ಚರಿಯ ಫಲಿತಾಂಶಗಳಲ್ಲಿ ಒಂದಾದ ಜಿಂಬಾಬ್ವೆ ಆಸ್ಟ್ರೇಲಿಯಾ ಪಂದ್ಯದ ಬಗ್ಗೆ ನಿಖರವಾಗಿ ಭವಿಷ್ಯ ನುಡಿದಿದ್ದ ವ್ಯಕ್ತಿಯೇ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಬಗ್ಗೆ ಮಾತನಾಡಿದ್ದಾನೆ. ನಾಳೆ ಕೊಲಂಬೋದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಸೋಲಲಿದೆ ಅಂತ ಈತ ಹೇಳಿಕೊಂಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸಿದ. ಅಷ್ಟೇ ಅಲ್ಲ, ಫೆಬ್ರವರಿ 15ರಂದು ಮುಂಬೈನಲ್ಲಿ ನಡೆಯುವ ಪಂದ್ಯದಲ್ಲಿ ನೇಪಾಳ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಅಚ್ಚರಿ ಮೂಡಿಸಲಿದೆ ಅಂತ ಭವಿಷ್ಯ ನುಡಿದಿದ್ದಾನೆ. ಈತ ಈ ಹಿಂದೆ ಆಸ್ಟ್ರೇಲಿಯಾ ವಿರುದ್ಧ ಜಿಂಬಾಬ್ವೆ ಗೆಲ್ಲುತ್ತದೆ ಅಂತ ಕೂಡ ಹೇಳಿದ್ದ. ಆ ಮಾತು ನಿಜವಾದ ಕಾರಣ ಈತನ ಹೊಸ ವಿಡಿಯೋ ಈಗ ಅಭಿಮಾನಿಗಳ ನಡುವೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಆದರೆ ಜಿಂಬಾಬ್ವೆ ವಿರುದ್ಧ ಸೋತರೂ ಈ ಬಾರಿಯ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾವೇ ಚಾಂಪಿಯನ್ ಆಗಲಿದೆ ಅಂತ ಕೂಡ ಈತ ಹೇಳಿದ್ದಾನೆ. ಅದು ಕೂಡ ನಿಜ ಆಗುತ್ತಾ ಆಗಿದ್ರೆ ಅಂತ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕೂಡ ಕಾಡತೊಡಗಿದೆ. ಇನ್ನು AICC ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಬದ್ಧ ಎದುರಾಳಿ ಪಾಕಿಸ್ತಾನದ ಎದುರು ಟೀಮ್ ಇಂಡಿಯಾ ಸತತವಾಗಿ ಗೆಲ್ಲುತ್ತಲೇ ಬಂದಿದೆ. ಆದರೆ 2021ರಲ್ಲಿ ನಡೆದ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಬಾಬರ್ ಅಜಮ್ ನೇತೃತ್ವದ ಪಾಕಿಸ್ತಾನ ತಂಡವು ಭಾರತ ಎದುರು 10 ವಿಕೆಟ್ಗಳ ಜಯ ದಾಖಲಿಸಿತ್ತು. ಇದನ್ನು ಹೊರತುಪಡಿಸಿ ಉಳಿದೆಲ್ಲ ಟಿ20 ವಿಶ್ವಕಪ್ ಟೂರ್ನಿಯಲ್ಲೂ ಕೂಡ ಪಾಕಿಸ್ತಾನ ತಂಡವನ್ನ ಬಗ್ಗುಬಡಿಯುವಲ್ಲಿ ಟೀಮ್ ಇಂಡಿಯಾ ಯಶಸ್ವಿಯಾಗಿದೆ. ಆದರೆ ಈ ಭವಿಷ್ಯವಾಣಿಗೆ ಹೆದರಬೇಕಾಗಿಲ್ಲ ಎನ್ನುತ್ತವೆ ಹಳೆಯ ಅಂಕಿ ಅಂಶಗಳು. ಇತಿಹಾಸವನ್ನ ಕೆದಕಿದರೆ ಜಿಂಬಾಬ್ವೆ ತಂಡ ಆಸ್ಟ್ರೇಲಿಯಾವನ್ನ ಸೋಲಿಸಿದಾಗಲೆಲ್ಲ ಭಾರತ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. 1983ರ ಏಕದಿನ ವಿಶ್ವಕಪ್ನಲ್ಲಿ ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನ ಸೋಲಿಸಿದಾಗ ಭಾರತ ಕಪ್ ಗೆದ್ದಿತ್ತು. 2007ರ ಮೊದಲು ಟಿ20 ವಿಶ್ವಕಪ್ನಲ್ಲೂ ಕೂಡ ಜಿಂಬಾಬ್ವೆ ಆಸ್ಟ್ರೇಲಿಯಾಕ್ಕೆ ಶಾಕ್ ನೀಡಿತ್ತು. ಆಗಲೂ ಕೂಡ ಭಾರತವೇ ಚಾಂಪಿಯನ್ ಆಗಿತ್ತು. ಈ ಬಾರಿಯೂ ಕೂಡ ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನ ಮಣಿಸಿರುವುದರಿಂದ ಭಾರತವೇ ಚಾಂಪಿಯನ್ ಆಗಲಿದೆ ಎಂಬ ನಂಬಿಕೆ ಅಭಿಮಾನಿಗಳಲ್ಲಿದೆ. ಇನ್ನು ಭವಿಷ್ಯ ಏನೇ ಇರಲಿ, ಫೆಬ್ರವರಿ 15ರಂದು ಕೊಲಂಬೋ ಮೈದಾನದಲ್ಲಿ ಒಂದು ರೋಚಕ ಪಂದ್ಯ ನಡೆಯುವುದಂತೂ ಗ್ಯಾರಂಟಿ. ಈ ರೋಚಕ ಪಂದ್ಯಕ್ಕೋಸ್ಕರ ಎಷ್ಟೋ ಜನರು ಕಾಯುತ್ತಿದ್ದಾರೆ. ಇನ್ನೆಷ್ಟೋ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಕ್ರಿಕೆಟ್ನ ಜಂಬೂ ಬಲಾಢ್ಯ ತಂಡ ಎಂದೇ ಗುರುತಿಸಿಕೊಳ್ಳುವ ಆಸ್ಟ್ರೇಲಿಯಾ ತಂಡಕ್ಕೆ ಈ ಬಾರಿ ಟಿ20 ವಿಶ್ವಕಪ್ನಲ್ಲಿ ಜಿಂಬಾಬ್ವೆ ಆಘಾತ ನೀಡಿದೆ. ಶುಕ್ರವಾರ ನಡೆದ ಪಂದ್ಯದಲ್ಲಿ ಮಾಜಿ ಚಾಂಪಿಯನ್ ಆಸೀಸ್ ವಿರುದ್ಧ ಜಿಂಬಾಬ್ವೆ 23 ರನ್ಗಳಿಂದ ಗೆಲುವು ಸಾಧಿಸಿತ್ತು. ಇದರೊಂದಿಗೂ ಕೂಡ ಜಿಂಬಾಬ್ವೆ ಆಡಿರುವ 2 ಪಂದ್ಯದಲ್ಲೂ ಕೂಡ ಗೆದ್ದರೆ ಆಸೀಸ್ 2 ಪಂದ್ಯಗಳಲ್ಲಿ ಮೊದಲ ಸೋಲು ಕಂಡಿತ್ತು. ಹೀಗಿರಬೇಕಾದ್ರೆ ಜಿಂಬಾಬ್ವೆ ಮೊದಲು ಬ್ಯಾಟ್ ಮಾಡಿ 2 ವಿಕೆಟ್ಗೆ 169 ರನ್ ಕಲೆ ಹಾಕಿತು. ಆರಂಭಿಕರಾದ ಬ್ರಿಯಾನ್ ಬೆನೆಟ್ ಹಾಗೂ ಮರುಮಾನಿ ತಂಡಕ್ಕೆ ನೆರವಾದರು. ಬಳಿಕ ರ್ಯಾನ್ ಬರ್ಲಾ ಹಾಗೂ ನಾಯಕ ಸಿಕಂದರ್ ರಜಾ ತಂಡದ ಮೊತ್ತವನ್ನ 170ರ ಸನಿಯಕ್ಕೆ ಕೂಡ ತಲುಪಿಸಿದವರು. ಇನ್ನು ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವ ಆಸೀಸ್ ತಂಡ ಬ್ಯಾಟಿಂಗ್ನಲ್ಲಿ ನಿರಸ ಪ್ರದರ್ಶನ ತೋರಿತು. ಇನ್ನು ಕ್ಯಾಮರೋನ್ ಗ್ರೀನ್, ಟೀಮ್ ಡೇವಿಡ್ 0 ಸುತ್ತಿದರೆ ಟ್ರಾವಿಸ್ ಹೆಡ್ 17, ಮ್ಯಾಕ್ಸ್ವೆಲ್ 31 ರನ್ಗೆ ಔಟ್ ಆದರು. ಇನ್ನು ಮ್ಯಾಟ್ ರೆನ್ಯಾ ಏಕಾಂಗಿ ಹೋರಾಟ ನಡೆಸಿದರೂ ತಂಡಕ್ಕೆ ಗೆಲುವು ಸಿಗಲಿಲ್ಲ. ಬ್ಲೆಸ್ಸಿಂಗ್ ಮುಜರಬಾನಿ 17 ರನ್ಗೆ 4, ಬ್ರಾಡ್ ಎವಾನ್ಸ್ 23 ರನ್ಗೆ 3 ವಿಕೆಟ್ ಕಿತ್ತುಕೊಂಡರು. ಒಟ್ಟಾರೆ ಸಾಮಾಜಿಕ ಜಾಲತಾಣದಲ್ಲಿ ಹೇಗಾದರೂ ಫೇಮಸ್ ಆಗಬೇಕು ಅಂತ ಈ ರೀತಿ ವಿಡಿಯೋ ಮಾಡಿ ಹರಿಬಿಡ್ತಾರೆ. ಆದರೆ ಒಮ್ಮೊಮ್ಮೆ ಇಂತಹ ವಿಡಿಯೋಗಳು ನಿಜ ಆಗಿಬಿಡುತ್ತೆ. ಆದರೆ ನಮ್ಮ ಜನರು ಅವರು ನುಡಿದಿರುವಂಥ ಮಾತು ನಿಜ ಅಂತ ತಿಳಿದುಕೊಂಡು ವೈರಲ್ ಮಾಡ್ತಾರೆ. ಆದರೆ ನಮ್ಮ ಜನರು ಅವನ್ನು ನುಡಿದಿರುವ ಮಾತು ನಿಜ ಅಂತ ತಿಳಿದುಕೊಂಡು ವೈರಲ್ ಮಾಡ್ತಾರೆ. ಆದರೆ ಅವರು ಹೇಳಿರುವ ಮಾತು ಮತ್ತೆ ನಿಜ ಆಗುತ್ತಾ ಅಂತ ನಾಳೆ ಮ್ಯಾಚ್ ಮುಗಿದ ಮೇಲೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ವೇಟ್ ಆ್ಯಂಡ್ ಸಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.